ಜಮಖಂಡಿಯ ತಾಲೂಕಿನ ಪೊಲೀಸ್ ಇಲಾಖೆಯವರು ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ದಾರೆ, ವೆಪನ್ ಕೇಸ್ ಹಾಕಿದ್ದಾರೆ. ಇವ್ರಿಗೇನಾದರೂ ತಲೆಗಿಲೆ ಇದೆಯಾ? ಏರ್ ಗನ್ ನಾವು ಕೊಟ್ಟಿದ್ದೇವೆ ನಿಮಗೆ, ನಿಮ್ಮ ಹತ್ರ ಇದೆ ಅದು ಏರ್ ಗನ್. ಅದು ಹೇಗೆ ವೆಪನ್ ಆಗುತ್ತೆ? ಹೇಗೆ ಕಾನೂನು ಬಾಹಿರ ಆಗುತ್ತೆ? NCCಯಲ್ಲಿ ಟ್ರೈನಿಂಗ್ ಕೊಡೋದಿಲ್ಲ ನೀವು? ಅಥವಾ ಪೊಲೀಸ್ ಇಲಾಖೆಯವರೇ ನೀವು ನಾಗರಿಕರಿಗೆ ಟ್ರೈನಿಂಗ್ ಕೊಡ್ತಾರಲ್ಲ, ಅದೇನು? ಯಾಕೆ ಕಾಣುತ್ತಾರೆ? ಹಾಗಾದ್ರೆ ನಿಮ್ಮೇಲೂ ಕೇಸ್ ಹಾಕಬೇಕಾ? ಏನು ಎಲ್ಲೋ ಹೊರಟಿದ್ದೀರಿ ನೀವು? ಈ ಕಾಂಗ್ರೆಸ್ಸಿನ ಮಾತು ಕೇಳ್ಕೊಂಡು ಇವತ್ತು ನೀವು ಬಾಲ್ ಬಡಿತಾ ಇದ್ದೀರಿ. ಯುವಕರನ್ನು ದೇಶಭಕ್ತಿ ಮೂಡಿಸೋಗೋಸ್ಕರ, ಶಿಸ್ತು ಕಲಿಸೋಗೋಸ್ಕರ ನಮಗೆ ಅವಕಾಶ ಮಾಡಿಕೊಡಿ. ಇವತ್ತು ಶರೆ, ಗುಟಕ, ಸಿಗರೇಟು, ಡ್ರಗ್ ಮಾಫಿಯಾದಲ್ಲಿ ತೊಡಗ್ತಾ ಇರುವಂಥ ಯುವಕರನ್ನು ದುಶ್ಚಟ ಮುಕ್ತ ಮಾಡುವಂಥ ಪ್ರಕ್ರಿಯೆ ಮಾಡ್ತಾ ಇದ್ದೀವಿ. ಯಾವ ಕಾನೂನು ಬಾಹಿರ ಮಾಡ್ತಾ ಇಲ್ಲ ನಾವು. ಸೊ ಈ ರೀತಿಯ ಕೇಸ್ ಹಾಕಿ ನಮ್ಮನ್ನು ಹೆದರಿಸುವಂಥ ನಿಮ್ಮ ಹೆದರಿಕೆಗೆ ನಾವು ಹೆದರೋರಲ್ಲ. ಪ್ರತಿ ವರ್ಷ ಮಾಡ್ತಾ ಇದ್ದೀವಿ, ಮುಂದೆನೂ ಮಾಡೋರು ನಾವು. ಇದೇ ಏರ್ಗನ್ನಿಂದ ಮಾಡ್ತೀವಿ. ಏನು ತಾಕತ್ತಿದ್ದಾರೆ ನಿಮ್ಮದು? ತಡೀರಿ ನೋಡೋಣ. ಸೊ ಏನು ಒಂದು ಮಾನ ಮರ್ಯಾದೆ ಒಂದು ಏನಾದರೂ ಇದೆಯಾ? ಯುವಕರಿಗೆ ಒಂದು ಒಳ್ಳೆಯ ಶಿಸ್ತನ್ನು, ದೇಶಭಕ್ತಿಯನ್ನು, ಯೋಗಾಸನ, ಲಾಠಿ ಎಲ್ಲವನ್ನೂ ಕಲಿಸ್ತಾ ಇರುವಂಥ ಸಂದರ್ಭದಲ್ಲಿ ನೀವು ಕೇಸ್ ಹಾಕಿ ಹೆದರಿಸುವಂಥ ಕೆಲಸ ಮಾಡ್ತಾರೆ. ಸೊ ಇದಕ್ಕೆ ನಾವು ಬಗ್ಗುವಂಥವ್ರಲ್ಲ. ಇದು ನೀವು ಮಾಡ್ತಾ ಇರುವಂಥ ತಪ್ಪು. ನಾನು ಹೇಳೋದು, ನೀವೇ ಡ್ರಗ್ ಮಾಫಿಯಾಗಳನ್ನು ನೀವು ಬೆಳೆಸ್ತಾ ಇದ್ದೀರಿ. ಪೊಲೀಸ್ ಇಲಾಖೆಯವರೇ ಬೆಳೆಸ್ತಾ ಇದ್ದೀರಿ. ನೀವು ರಾಜಕಾರಣಿ ಕಾಂಗ್ರೆಸ್ನವ್ರು ನೀವು ಬೆಳೆಸ್ತಾ ಇದ್ದೀರಿ ಡ್ರಗ್ ಮಾಫಿಯಾ ಅಂತ. ಸೊ ಅಂಥದ್ರಲ್ಲಿ ಡ್ರಗ್, ಸೆರೆ, ದುಶ್ಚಟ ಮುಕ್ತ ಯುವಕರನ್ನು ಶಿಸ್ತುಬದ್ಧವಾದಂಥ ಒಂದು ನೀತಿ ನಿಯಮವನ್ನು ಕಲಿಸುವಂಥ ನಮ್ಮ ಶಿಬಿರದ ಮೇಲೆ ನೀವು ಕೇಸ್ ಹಾಕ್ತೀರಿ ಅಂತಂದರೆ ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಏನಾದರೂ ಇದ್ದರೆ ಅದನ್ನು ವಾಪಸ್ ತೊಗೊಳ್ಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಇಲ್ಲಾದರೆ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ನಾವು ಜೈಲಿಗೆ ಹೋಗೋಕ್ಕೆ ಸಿದ್ಧವಾಗಿದ್ದೀವಿ. ಸೊ ನೀವು ಮಾಡಿದಂಥ ಕೃತ್ಯ ಇದೆಯಲ್ಲ, ಇದು ಸರಿಯಲ್ಲ, ಯೋಗ್ಯವಾದ್ದಲ್ಲ, ನಾಗರಿಕರು ಒಪ್ಪುವಂಥದ್ದಲ್ಲ ಅಂತನ್ನುವಂಥದ್ದು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ.